and jolt all the things which he has in his heart and writes a poem. Adu onthara ritual tara. I think up till now it's 149 poems or something like that. I want to Rohini to read out a poem which has been written by this great gentleman. Please have the patience to listen to it. Please. ಇವರ ಕವನ ಹೀಗಿದೆ. ಹೂತೋಟದಲ್ಲಿ ಸಾವಿರಾರು ಹೂಗಳ ಜೊತೆ ನಾನೊಂದು ಹೂವೇ ಎನ್ನುವಂತೆ, ಭೂಮಿಯಲ್ಲಿ ಕೋಟಿ ಕೋಟಿ ಜಂತುಗಳ ಜೊತೆ ನಾನೊಂದು ಜಂತು ಜೊತೆ ಇರುವಂತೆ, ಭೂಮಿಯ ಮೇಲೆ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ನಾನೊಂದು ಜೀವ ಎನ್ನುವಂತೆ, ಬ್ರಹ್ಮಾಂಡದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಲ್ಲಿ ನಾನೊಂದು ನಕ್ಷತ್ರ ಎನ್ನುತ್ತಾ, ಜಗತ್ತಿನಲ್ಲಿ ನಾನೊಬ್ಬನೇ ಎನ್ನುವ ಭಾವನೆ ಮನದಿಂದ ಕಳಚಿ ಬಿಸಾಡಬೇಕು. ನಾನು ಅಪೇಕ್ಷೆ ಪಡದೆ ಜೀವಿಸುತ್ತಾ, ದಕ್ಕದೇ ಇರುವ ವಸ್ತುವ ಆಸೆಯ ಪಡದೆ ಕಾರಣಗಳಿಲ್ಲದೆ ಆಸೆಯ ಪಡದೆ, ಮನಸ್ಸಿನ ಆಸೆ ಅಪೇಕ್ಷೆಗಳಿಗೆ ಕಾರಣ ಇದ್ದಲ್ಲಿ ಕಾಣದೇ ಇರುವ ಮಹಾನ್ ಶಕ್ತಿ ಕೇಳದೆ ಬೇಡದೆ ವರವ ನೀಡುವುದು. ಅಂದ್ರೆ ಇವ್ರು ಇನ್ನೊಂದು ಲಾಸ್ಟ್ ಸ್ಟ್ಯಾನ್ಸ್ ಇನ್ನೊಂದ್ಸಲಿ ಓದ್ತೀನಿ, ಯಾಕಂದ್ರೆ ಅದು ಸ್ವಲ್ಪ ಸರಿಯಾಗಿ ಓದ್ಲಿಲ್ಲ ನಾನು. ನಾನು ಅಪೇಕ್ಷೆ ಪಡದೆ ಜೀವಿಸುತ್ತಾ, ದಕ್ಕದೇ ಇರುವ ವಸ್ತುವ ಆಸೆಯ ಪಡದೆ ಕಾರಣಗಳಿಲ್ಲದೆ ಆಸೆಯ ಪಡದೆ, ಮನಸ್ಸಿನ ಆಸೆ ಅಪೇಕ್ಷೆಗಳಿಗೆ ಕಾರಣ ಇದ್ದಲ್ಲಿ ಕಾಣದೇ ಇರುವ ಆ ಮಹಾನ್ ಶಕ್ತಿ ಕೇಳದೆ ಬೇಡದೆ ವರವ ನೀಡುವುದು. ಇದು ಇವರ ತುಂಬಾ ಕವನಗಳಿದೆ ಇವ್ರದ್ದು. ಈ ಕವನ ಅವ್ರು ಏನ್ ಹೇಳ್ತಾರೋ ಅದೇನ್ ಮಾತಾಡ್ತಾರೋ ತುಂಬಾ ಅನ್ವಯಿಸುತ್ತೆ. ಅವರು ನಿಮ್ಗೆಲ್ಲ ಗೊತ್ತಿದೆ, he's a big industrialist, etc. Everybody knows about him, and a big connoisseur of music. He enjoys all kinds of music and he himself has written many songs. ನಮ್ಮ ಶಾಸ್ತ್ರೀಯ ಸಂಗೀತದ ವರ್ಣಗಳು ಆಮೇಲೆ ಕೃತಿಗಳೆಲ್ಲ ಮಾಡಿದ್ದಾರೆ ಅವರು. ತುಂಬಾನೇ ಅವರು he's a very knowledgeable person, but he's so humble. Everybody has to take a page from him that ಎಷ್ಟು ಕಲೆಗಳು ಅವರಲ್ಲಿ ಒಂದೇ ಸಮ ಇದೆ. ಅಂಡ್ ಎಷ್ಟು ಅವರು ಜನಗಳನ್ನ ಕಲಾವಿದರು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಅವ್ರಿಗೆ ಅವರೇ ಸ್ವತಃ ಕಲಾವಿದ. ಇದು ಅವ್ರ ಕವನ ಬರೆದಿರೋದು. ಇದ್ರ ಜೊತೆ ಅವರು ವರ್ಣಗಳನ್ನ ಬರೆದಿದ್ದಾರೆ, ಕೃತಿಗಳನ್ನ ಬರೆದಿದ್ದಾರೆ, ಶಾಸ್ತ್ರೀಯ ಸಂಗೀತದ್ದು ತಮಿಳಲ್ಲಿ ಬರೆದಿದ್ದಾರೆ, ಕನ್ನಡಲ್ಲಿ ಬರೆದಿದ್ದಾರೆ, ಹಿಂದಿಲಿ ಬರೆದಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತೆಲ್ಲ ಸಾಕಾಗಲ್ಲ. ಆದ್ರೆ ಅವ್ರು ಮಾತ್ರ ಒಂಚೂರು ಏನು ಹೇಳೋದಿಲ್ಲ ಯಾವ್ದ್ರ ಬಗ್ಗೆನು. ಇಂಥವ್ರು ನಮ್ಮೊಟ್ಟಿಗೆ ಇರೋದು, ನಮ್ಮ ಮಧ್ಯದಲ್ಲಿ ಇರೋದು, ನಮ್ಮ ಬಗ್ಗೆ ಇಷ್ಟು ಪ್ರೀತಿಯಿಂದ ಇರೋದು ನಮ್ಗಳ ಪುಣ್ಯ ಅಂತ ನಾವು ಅನ್ಕೋಬೇಕು. ಅದಕ್ಕೆ ಲಕ್ಷ್ಮಣ್ ಶ್ರೀರಾಮೇ ಕಾರಣ. ಮೊದಲು ಅವ್ರು ಇಲ್ಲಿ ಕರ್ಸಕ್ಕೆ ಲಕ್ಷ್ಮಣ್ ಶ್ರೀರಾಮ್ ಮೇಲೆ ಅವ್ರು ಇಟ್ಟಿರೋ ಪ್ರೀತಿ ನಮ್ಗೆಲ್ಲ ಅದನ್ನ ಹಂಚೋಂಗಾಯ್ತು. ಅವ್ರು ಹೇಳ್ದಂಗೆ ನಾನು ಒಬ್ನೇ ಇರಲ್ಲ, ನಾನು ಎಲ್ರ ಜೊತೆ ಇರ್ತೀನಿ ಅನ್ನೋಂಗೆ ಅವ್ರು ಎಲ್ರ ಮಧ್ಯೆ ಕೂತ್ಕೊಂಡು ಹಾಡುಗಳನ್ನ ಕೇಳಿಸ್ಕೊಂಡು ಮಾತಾಡ್ಕೊಂಡು ನಮ್ಗಳ ಜೊತೆ ಕೂತಿರುವಾಗ ನಮ್ಗೆ ಅವರು ಇಂಥ ದೊಡ್ಡ ವ್ಯಕ್ತಿ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಅದಕ್ಕಾಗಿ ಅವ್ರಿಗೆ ಮತ್ತೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ದೇವ್ರ ಅವ್ರನ್ನ ಹೀಗೆ ಯಾವಾಗ್ಲೂ ಇಟ್ಟಿರ್ಲಿ ಅಂತ ಬೇಡ್ತಾ, ನಿಮ್ಮೆಲ್ರಿಗೂ ಅಷ್ಟೇ ಒಂದ್ಸಲಿ ಅವ್ರಿಗೋಸ್ಕರ ಇನ್ನೊಂದ್ಸಲಿ ಜೋರಾಗಿ ಚಪ್ಪಾಳೆ ಹೊಡೀರಿ ಅಂತ ಹೇಳಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. There is a saying in English, simplicity is the highest form of sophistication. Anta. He is the living example of it. I mean it, sir. I have also seen millions of people. I have gone all to different parts of the world. But there is that thing to make a other person feel as comfortable and treat him as human being. Jeena isi ka naam hai. Thank you. God bless you. ನಮ್ಮದಕ್ಕೆ ವೇದಿಕೆ ಮೇಲಿರೋ ರವಿಶಂಕರ್ ಅವರು ಎರಡು ಮಾತೇನೋ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಓವರ್ ಟು ರವಿಶಂಕರ್ ಜಿ. ಹಲೋ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರು ಒಂದು ಕಲ್ಚರಲ್ ಎಂಬೆಸಿ ಸ್ಟಾರ್ಟಿಂಗ್ ವಿತ್ ಇಂಡಿಯನ್ ಕಲ್ಚರ್. ಸೊ ಬೇಕಾಷ್ಟು ಬೇರೆ ಬೇರೆ ಕಲ್ಚರ್ಗಳೆಲ್ಲ ಇಲ್ಲಿ ಬೇಕಾಷ್ಟು ಪ್ರದರ್ಶನಗಳು, ಉಪನ್ಯಾಸಗಳು ಎಲ್ಲ ನಡೀತವೆ. ಹಾಗೆ ಈಗ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 10 ತಿಂಗಳಿಂದ ಲಕ್ಷ್ಮಣ್ ಶ್ರೀರಾಮ್ ಅವರು ಈಸ್ ಎ ಕಲ್ಚರಲ್ ಅಂಬಾಸಿಡರ್ ಆಫ್ ಇಂಡಿಯಾ ಹೂ ಹ್ಯಾಸ್ ಗಿವನ್ ಅಸ್ ಎ ಬ್ಯೂಟಿಫುಲ್ ಸಂಗೀತದ ಔತಣ ಒಂದು ಕೊಟ್ಟಿದ್ದಾರೆ. ಸೊ ಎಲ್ಲ ಸಂಗೀತ ಪ್ರೇಮಿಗಳು ಇದನ್ನ ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು, ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ, ಈ ಸರ್ವಜ್ಞನ ಪದಗಳು ಕರ್ನಾಟಕದ ಸರ್ವಜ್ಞ, ಆಮೇಲೆ ತಮಿಳುನಾಡಿನ ತಿರುವಳ್ಳುವರ್. ಸೊ
ಸೊ ಅದರದ್ದು ಒಂದು ಸ್ಟ್ಯಾಚು ಇಲ್ಲಿ, ಸರ್ವಜ್ಞನ ಸ್ಟ್ಯಾಚು ಅಲ್ಲಿ, ತಿರುವಳ್ಳುವರ್ ಸ್ಟ್ಯಾಚು ಇಲ್ಲಿ ಮಾಡಿದ ಆ ಸಂದರ್ಭದಲ್ಲಿ ಮಾಡಿದಾಗ ಒಂದು 100 ಕವನಗಳನ್ನ 100 ಅವರು ಸೇಯಿಂಗ್ಸ್ ಅಂತ ಏನ್ ಹೇಳ್ತೀವಿ ಅವರು ಅದನ್ನ ತಮಿಳಲ್ಲಿರೋದನ್ನ ಕನ್ನಡದಲ್ಲಿ ಬರೆದು ಹೇಳಿದ್ದಾರೆ, ಕನ್ನಡದಲ್ಲಿರೋದನ್ನ ತಮಿಳಲ್ಲಿ ಹೇಳಿದ್ದಾರೆ. ಡಿಟೋ ಡಿಟೋ ವಾಟ್ ಹಿ ಹಸ್ ಸೆಡ್, ವಾಟ್ ಸರ್ವಜ್ಞ ಏನು ಹೇಳಿದರೆ ಅದನ್ನೇ 100 ಇದರಲ್ಲಿ ಅವರು ಹೇಳಿದ್ದಾರೆ, ತಿರುವಳ್ಳುವರು ಹೇಳಿರೋದನ್ನ ಇದನ್ನ ಹೇಳಿದ್ದಾರೆ. ಸೊ ಅದನ್ನ ಆ ಬುಕ್ನ ಆ ಸ್ಟ್ಯಾಚ್ಯೂ ಮಾಡಿದ ಸಂದರ್ಭದಲ್ಲಿ ರಿಲೀಸ್ ಮಾಡಿದ ಬುಕ್ನ ನಾನು ಒಂದು ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಸೆವೆರಲ್ ಆರ್ಗನೈಸೇಷನ್ಸ್ ಐ ವಾಂಟ್ ಟು ಗಿವ್ ದಟ್ ಒನ್ ಬುಕ್ ಟು ಈಚ್, ಟು ಮಿಸ್ಟರ್ ಲಕ್ಷ್ಮಣ್ ಶ್ರೀರಾಮ್, then Kode Saab, and then Rohini ji. I was not aware as to how many I should bring. Anyway, I have one book left. I request our Indian Institute of World Culture, Mr. Chandrasekhar, to take this for the library of the Indian Institute of World Culture. Thank you. At the same time, I want Lakshman Shriram to present a bouquet to Chandrasekhar ji. Thank you, Mr. Chandrasekhar ji. You know something? 1 ವರ್ಷದಲ್ಲಿ 10 ತಿಂಗಳು. But actually I started my programs since 2006, right? It is 7 years. Saptaswargalu. 7 years I have given a program. And the first program, he was the person who introduced me. And it has been a long journey. And now I have done a lot of actions. Now it is time to reflect. I want to go back and ಇದು ಹಸು ಮಗದ ಕೆಳಗಡೆ ಕುಂತ್ಕೊಂಡು ಮೆಲ್ಕಾಕತ್ತೆ, ಎಂಜಾಯ್ ಮಾಡಿಕೊಂಡು ವಾಟ್ ಆಲ್ ಐ ಡಿಡ್. ಐ ವಾಂಟ್ ಟು ವಾಚ್ ಮೈ ಓನ್ ವಿಡಿಯೋಸ್, ಅಪ್ಲೋಡ್ ಸಮ್ videos into the YouTube. I have uploaded 204 videos. Please do all watch. Whenever hamara yaad aaye to, please do that. And it doesn't cost you anything. 24 hours, 365 days, all throughout the, and you can watch it anywhere. And thanks Ji for giving such a wonderful stage. Idu Saraswati iro jaga idu. And you know something? I stay in Malleshwaram. I am not a South guy. I am from the north. But still, I prefer, this is my home here, you know. And a lot of people say, why don't you give programs in Malleshwaram? Hangalla re, adakke ondu idide jaga. Vibration ide. And that vibration I have got it here. And the name itself spells Indian Institute of World Culture. Bere idalla. So, it's a good platform for me where I come to react, interact with such wonderful, educational, informative people. And I am proud to say that I am also a life member of Indian Institute of World Culture. Thank you. The next song is from the movie Anari, 1959, Shankar Jayakishan, Hasrat Jaipuri, sung by Lataji, picturized on Nutan. Guesses? Tera Jadam. I have done at least 24 programs, and it has been a wonderful journey. And it is divine grace that he puts such kind of birds of the same feather flock together. That's what Rohini. And it makes me feel very good. Whatever I thought, whatever my thoughts are there, if I tell her, she is also able to reciprocate it and make sense of it. And I'm proud that she is a member of my team. Thank you. Thanks for all the encouragement and thanks for all the trust you had in me. Thank you. तेरा जाना
जब 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 चंदा आएगा तेरी याद दिलाएगा सारी रात जगाएगा मैं रो कर रह जाऊंगी दिल जब जिद पर आएगा दिल को कौन मनाएगा तेरा जाना दिल के अरमानों का लुट जाना कोई देखे कोई देखे मन के तकदीरों का मिट जाना तेरा जाना थैंक यू The next number. We are in the last leg of our program, the last 3 songs of the evening. The first one out of it is from the movie Aag, 1948. Music by Ram Ganguly, lyrics by Behzad Lucknowi. Song is sung by Mukesh. It goes like, Zinda hu is tarah ke hame zindagi nahi. The rest he'll sing for you. This is the first film which Raj Kapoor took it, and the music director was Ram Ganguly. And it has that pathos which only one can feel. You can't even express it. But there is this gentleman, Mr. Mukesh, who was like another face of the coin of Raj Kapoor. Raj Kapoor was no dummy. He was a great singer by himself. But he chose only to act and give the singing part to Mukesh. And here goes the song. जिंदा हूँ इस तरह के गम में जिंदगी नहीं जलता हूँ आदिया हूँ मगर रोशनी नहीं जिंदा हूँ इस तरह के गम में जिंदगी नहीं जलता हूँ आदिया हूँ मगर रोशनी नहीं जिंदा हूँ इस तरह के गम में दो मुद्दतें हुई है किसी से जुदा हुए दो मुद्दतें हुई है किसी से जुदा हुए लेकिन ये दिल की आग अभी तक बुझी नहीं जिंदा हूँ इस तरह के गम में आने को आ चुका था किनारा भी सामने आने को आ चुका था किनारा भी सामने लेकिन ये पास ही मेरी नहीं आ गई नहीं जिंदा हूँ इस तरह के गम में होठों पे
पास आए हंसी क्या मजाल है, होठों पे पास आए हंसी क्या मजाल है, ये दिल का ये मामला है कोई दिल लगी नहीं, जिंदा हूँ इस तरह के गम में, ये चांद ये हवा ये फिजा सब है मांद मांद, ये चांद ये हवा ये फिजा सब है मांद मांद, जब तू नहीं तो इनमें कोई दिलकशी नहीं, जिंदा हूँ इस तरह के गम में, जिंदगी नहीं, जलता हूँ आदिया हूँ मगर रोशनी नहीं, जिंदा हूँ इस तरह के गम में, जिंदगी नहीं। थैंक यू। ನನಗೆ ಮದುವೆ ಆಗಿದ್ದೇವೆ ವೆಂಕಟಾಚಲಪತಿ ಸನ್ನಿಧಾನದಲ್ಲಿ ತಿರುಮಲ ಹಿಲ್ಸ್ ಅಲ್ಲಿ ಆನ್ May 9th, 1985. So there is a beautiful song which ML Vasanta Kumari has sung, Venkatachala Nilayam Vaikunthapura Vasam, and this will be soulfully rendered with bhakti by none other than Mrs. Rohini Prabhunandan. Please get into that devotional mood. Queue ಅಲ್ಲಿ ಕಾಯ್ತಾ ಇರ್ತೀವಿ ಗೊತ್ತಾ, ದರ್ಶನ ಮಾಡೋಕ್ಕಿಂತ ಮುಂಚೆ. ದರ್ಶನ ಎಷ್ಟೇ ಕಷ್ಟ ಬರ್ತದೆ ಅಲ್ಲಿ, ಯು ಗೆಟ್ ಎ ಪೀಸ್ ಆಫ್ ಸ್ಲೈಸ್ ಆಫ್ ಲೈಫ್ when you go there to have darshan. You may have all the money in the world, it doesn't. At the appointed time only he will give you the darshan. You can't, ಇದೆಲ್ಲ ಸುಮ್ಮನೆ ದುಡ್ಡು ಅದೆಲ್ಲ ಟೋಪಿ ಡ್ರಾಮ ಇಲ್ಲ. ಆ ಟೈಮಲ್ಲೇ ಇದು ಮಾಡಬೇಕು. ಅದು ಮಾಡುವಾಗ ಆ ಒಂದು ಆ ಕ್ಷಣದಲ್ಲಿ ಆ ದೇವರದು ಎವ್ರಿಥಿಂಗ್, ವಾಟ್ ಎವರ್ ಡಿಫಿಕಲ್ಟಿ, ವಾಟ್ ಎವರ್ ಫ್ರಸ್ಟ್ರೇಷನ್ಸ್ ಯು ಹ್ಯಾವ್ ಗಾನ್ ಥ್ರೂ, ಇಟ್ ವಿಲ್ ಆಲ್ ವ್ಯಾನಿಶ್ ಒನ್ಸ್ ಯು ಸಿ ಹಿಮ್. ಬಟ್ ಯು ಕಾಂಟ್ ಟಾಕ್ ಟೂ ಮಚ್ ವಿತ್ ಹಿಮ್. ನಡ್ಕೊಂಡು ಹೋಗ್ತಾಗ ನೀನು ಮಾತಾಡ್ಬೋದು, ಅಲ್ಲಿ ಮಾತ್ರ ಜಾಸ್ತಿ ಇಲ್ಲ ಅವ್ರಿಗೆ. ಇಟ್ ಡಸಂಟ್ ಹ್ಯಾವ್ ಟೂ ಮಚ್ ಟೈಮ್. ಸೊ ವಿ ವಾಂಟ್ ಟು ಪ್ರೆಸೆಂಟ್ ದಿಸ್ ಬ್ಯೂಟಿಫುಲ್ ಸಾಂಗ್ ಟುಡೇ. ಥಿಂಕ್ ಜಸ್ಟ್ ಲೈಕ್ ಕಣ್ಣು ಮುಚ್ಕೊಂಡ್ರೆ ಆಸ್ ಇಫ್ ದೇವ್ರ ದರ್ಶನ ಮಾಡ್ತಾ ಇರೋ ಥರ ನಿಮ್ಗೊಂದು ಅನುಭವ ಸಿಗತ್ತೆ. ಪ್ಲೀಸ್ ಡೂ ಜಸ್ಟಿಸ್. వెంకటాచల నిలయం వైకుంఠపురవాసం, వెంకటాచల నిలయం వైకుంఠపురవాసం, పంకజనేత్రం పంకజనేత్రం పరమపవిత్రం, పంకజనేత్రం పరమపవిత్రం, శంఖచక్రధర చిన్మయ రూపం, వెంకటాచల నిలయం వైకుంఠపురవాసం.
मकरकुण्डलधारं मदनगोपालं गोपालं गोपालं मकरकुण्डलधारं मदनगोपालं भक्तपोषकश्री पुरन्दरविठलं भक्तपोषकश्री पुरन्दरविठलं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं वैकुण्ठपुरवासं वैकुण्ठपुरवासम् Before singing the last number of the evening, I would like to thank the Indian Institute of World Culture for giving us this prestigious hall throughout the year. And I thank one and every one of you for being present here and who have been a constant support for us and who have been our ardent listeners. I thank the press and the people here, the video, Lakshmanan, and the sound system, Ramu Sound, because without the sound system, we are nothing. So thanks to Ramuji and thanks to this ever-smiling Praveen. He's like my own son. He's such a cute person. I just love him. Thanks, Praveen. And then thanks to everyone here. And I need not thank Lakshman Shriram here because already I have thanked him. We are a team. So together we thank all of you. My vote of thanks is from both of us to all of you. Thank you once again. And personally, I thank Lakshman Shriram for all the encouragement and for all the trust and repose he had posed in me. And I hope I have lived up to it. And he has given me such wonderful opportunities. And more than anything, through him, I have met so many people, you know, right from the educational institutions where I have gone to Sri Hari Kodeji, to music directors, and Mannadeji, yeah. Mannadeji was a person whom through him I met Mannadeji. It was my ambition, you know, to meet the great stalwart Mannadeji, who would not want to meet him. And he was here sitting through the whole program for Lakshman Shriram where I was absent. I was not here during that program. You are in Tirupati. Yeah. So it's a long journey with him and it is not the end of our journey. It is just we are taking a short break here and we would definitely like to come in front of you next year, surely. Before that, it's just a short break and what he said is, now it is time to reflect what we have done and then we'll come back again. And thanks the wonderful audience here. I want to thank you again and again for everything. You have been everything to us because ನಾವು ಹಾಡಿದ್ರೆ ಕೇಳಿಸ್ಕೊಳ್ಳೋರು ಬೇಕಲ್ಲ ಕೇಳಿಸ್ಕೊಂಡು ಅಪ್ರಿಷಿಯೇಟ್ ಮಾಡಿ ನಮಗೆ ನೀವು ಹಾಡ್ತಾ ಇದ್ದೀರಾ ಸರಿಗೆ ಹಾಡ್ತಾ ಇದ್ದೀರಾ ಇಲ್ಲ ಸರಿಗೆ ಹಾಡ್ತಾ ಇಲ್ಲ ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ಥ್ರೂ all these years we have listened to your feedbacks and we have tried to better ourselves and we will do it in future also. So on behalf of me and Lakshman Shriram, I thank every one of you and if I've forgotten anybody, please forgive me. It's not intentional and I think I have thanked everybody here. Thanks once again to Lakshman Shriram. Thank you. As I told you, since 14 years, Paradesi, at least before I die, I want India to call me. At least I have paid for my own air tickets, my stay here, and for my programs and other things. At least come back. एक बार जिंदगी में मरने से पहले इंडिया वालों हमको एक बार बुलाओ यार हम भी इंसान हैं यार and there was one great guy Devanand who is a personal hero to me, Mr. Jagjit Singh, Mr. Shami Kapoor, for all the three people I gave show in this Indian Institute of World Culture, for you, for the audience. I want all of you to get up and pray for the departed souls and the other souls for 2 minutes, and then we will finish off the last program.
Thank you. So here goes the last number. It's from the movie Shri 420, 1955. And here we are singing the, Lakshman Shriram is singing the Rafi portion and the Mukesh portion. Music by Shankar Jaikishan, lyrics by Shailendra. So Rafi, Lata and Mukesh. It's a Telugu song because Shankarji was from Andhra Pradesh, so he had used this song here. Guesses? Yes, Ramaya Vastavaya. Ramaya vastavaya, Ramaya vastavaya, Ramaya vastavaya, Ramaya vastavaya. मैंने दिल तुझको दिया, मैंने दिल तुझको दिया, Ramaya vastavaya, Ramaya vastavaya, Ramaya vastavaya, Ramaya vastavaya. मैंने दिल तुझको दिया, ओ मैंने दिल तुझको दिया, ओ Ramaya vastavaya, Ramaya vastavaya. नैनों में थी प्यार की रोशनी, तेरी आंखों में ये दुनियादारी न थी, तेरी आंखों में ये दुनियादारी न थी। दूर था तेरा दिल और था तेरे मन में ये मीठी कटारी न थी, तेरे मन में ये मीठी कटारी न थी। मैं जो दुख पाऊं तो क्या, आज पछताऊं तो क्या, मैं जो दुख पाऊं तो क्या, आज पछताऊं तो क्या, मैंने दिल तुझको दिया, मैंने दिल तुझको दिया। ओ रमया वस्तावया, रमया वस्तावया, सुस्ती रही दिल दुखाते रहे, अपने मन को मनाना ना आया हमें, अपने मन को मनाना ना आया हमें। तू आए क्या भूल जाए तो क्या, प्यार करके बुलाना ना आया हमें, प्यार करके बुलाना ना आया हमें। वहीं से दूर से ही तू भी कैद कभी, वहीं से दूर से ही तू भी कैद कभी। मैंने दिल तुझको दिया, मैंने दिल तुझको दिया। ओ रमया वस्तावया, रमया वस्तावया, रास्ता वही और मुसाफिर वही, कोई तारा न जाने कहाँ छुप गया, एक तारा न जाने कहाँ छुप गया। दुनिया वही, दुनिया वाले वही, कोई क्या जाने किसका जहां लुट गया, कोई क्या जाने किसका जहां लुट गया। मेरी आंखों में रहे कौन जो मुझसे कहे, मेरी आंखों में रहे कौन जो मुझसे कहे, मैंने दिल तुझको दिया, मैंने दिल आपको दिया। ओ रमया वस्तावया, रमया वस्तावया। सर्वे जनाः सुखिनो भवन्तु, समस्त सन्मंगलानि भवन्तु। Thank you very much. Good night. Thank you and good night.